ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೈ ಲಾರ್ಡ್ ಮೂವಿ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಸುಜಾತಾ ಮೋಹನ್ ನ ತೋರಿಸ್ತಾರೆ. ಈಕೆಯ 2 ಕಿಡ್ನಿ ಫೇಲ್ ಆಗಿರುತ್ತೆ. ಈಕೆ 24 ತಾಸು ಡಯಾಲಿಸಿಸ್ ಮೇಲೆ ಜೀವಂತವಾಗಿರ್ತಾಳೆ. ಆದ್ರೂ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಇನ್ನೊಂದು 2 ವಾರದಲ್ಲಿ ಸುಜಾತಾ ಮೋಹನ್ಗೆ ಆಪರೇಷನ್ ಮಾಡಿಲ್ಲ ಅಂದ್ರೆ ಆಕೆ ಸಾಯೋ ಪೊಸಿಷನ್ ಅಲ್ಲಿ ಇರ್ತಾಳೆ. ಸುಜಾತಾ ಮೋಹನ್ ಒಬ್ಬ ಭ್ರಷ್ಟ ರಾಜಕಾರಣಿ ಆಗಿರ್ತಾಳೆ. ಈಕೆ ತುಂಬಾ ಸ್ಕ್ಯಾಮ್ ಗಳನ್ನ ಮಾಡಿರ್ತಾಳೆ. ಆದ್ರೂ ಈಗ ಹೇಗಾದ್ರೂ ಮಾಡಿ ತನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬದುಕಬೇಕಂತ ಆಸೆ ಪಡ್ತಿರ್ತಾಳೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಆಕ್ಚುಲಿ ಸುಜಾತಾ ಮೋಹನ್ ಬ್ಲಡ್ ಗ್ರೂಪ್ AB ನೆಗೆಟಿವ್ ಆಗಿರುತ್ತೆ. ಇದು ತುಂಬಾ ರೇರ್ ಆಗಿರುತ್ತೆ. ಇದರಿಂದ ಆಕೆಗೆ ಡೋನರೇ ಸಿಗ್ತಿರಲ್ಲ. ಇನ್ನೊಂದು ಕಡೆ ಸುಜಾತಾ ಕುಟುಂಬದವರು ಮತ್ತು ಮಕ್ಕಳು ಈಕೆಗಾಗಿ ಒಂದು ಹೋಮವನ್ನ ಮಾಡಿಸ್ತಾರೆ. ಸುಜಾತಾ ತನ್ನ ಮಕ್ಕಳಿಗೆ ತುಂಬಾ ಕೆಟ್ಟದಾಗಿ ಬೆಳೆಸಿರ್ತಾಳೆ. ಈಕೆ ಅವರಿಗೆ 2 ನಿಯಮಗಳನ್ನ ಹೇಳಿರ್ತಾಳೆ. ಮೊದಲನೇ ನಿಯಮ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಆಗ್ಲಿ ಅವರು ಹಳ್ಳದಲ್ಲಿ ಬಿದ್ದಿದ್ದರೆ ಅದನ್ನ ಅವರ ಹಣೆಬರ ಅಂತ ಅವರನ್ನ ಅಲ್ಲೇ ಬಿಟ್ಬಿಡ್ಬೇಕು. ನೀವು ಅವರಿಗೆ ಹೆಲ್ಪ್ ಮಾಡಕ್ ಹೋದ್ರೆ ನೀವು ಕೂಡ ಹಳ್ಳಕ್ಕೆ ಬೀಳ್ತೀರಾ ಅಂತ ಹೇಳಿರ್ತಾಳೆ. ಇನ್ನು ನಮಗಿಂತ ಕೆಳಗಿರೋ ಬಡವರು, ಅವರನ್ನ ನಾವು ಯೂಸ್ ಮಾಡಕ್ಕೆ ಮಾತ್ರ ಇರೋದು ಅಂತ ಹೇಳಿರ್ತಾಳೆ. ಇನ್ನು ಸುಜಾತಾಗೆ 2 ಮಕ್ಕಳಿರ್ತಾರೆ, ಒಂದು ಗಂಡು ಮತ್ತು ಒಂದು ಹೆಣ್ಣು. ಇಬ್ಬರ ಕಿಡ್ನಿ ಸುಜಾತಾ ಜೊತೆ ಮ್ಯಾಚ್ ಆಗ್ತಿರುತ್ತೆ. ಆದ್ರೂ ಆಕೆ ತನ್ನ ಮಕ್ಕಳಿಂದ ಕಿಡ್ನಿ ತಗೊಳಕ್ಕೆ ಇಷ್ಟಪಡ್ತಿರಲ್ಲ. ಆಗ ಒಬ್ಬ ಬ್ರೋಕರ್ ನಿಂದ ಆಕೆಗೆ 2 ವ್ಯಕ್ತಿಗಳ ಬ್ಲಡ್ ಗ್ರೂಪ್ ತನ್ನ ಜೊತೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಒಬ್ಬ ಮಹಿಳೆ ಬಿಹಾರ್ನಲ್ಲಿರ್ತಾಳೆ. ಇನ್ನೊಬ್ಬಾತ ತಮಿಳುನಾಡಿನ ಕೋಲ್ಪಟ್ಟೆಲ್ ಇರ್ತಾನೆ. ಈತನ ಹೆಸರು ಮುತ್ತು. ಈಗ ಮಿನಿಸ್ಟರ್ ಕಡೆಯ 2 ವ್ಯಕ್ತಿಗಳು ಆ ವ್ಯಕ್ತಿಗಳನ್ನ ನೋಡಕ್ಕೆ ಹೋಗ್ತಾರೆ. ಒಬ್ಬರು ಆ ಮಹಿಳೆಯನ್ನ ನೋಡಕ್ಕೆ ಬಿಹಾರ್ಗೆ ಹೋದರೆ ಇನ್ನೊಬ್ಬರು ಕವಲ್ಪಟ್ಟಿಯಲ್ಲಿ ಮುತ್ತುಸ್ವಾಮಿನ ನೋಡಕ್ಕೆ ಬರ್ತಾರೆ. ಈಗ ಸೀನ್ ಮುತ್ತುಸ್ವಾಮಿ ಕಡೆ ಶಿಫ್ಟ್ ಆಗುತ್ತೆ. ಈತ ಹಾಸ್ಪಿಟಲ್ ನಿಂದ ಹೊರಗೆ ಬರ್ತಾನೆ. ಈತ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಪ್ರೊಟೆಸ್ಟ್ ಮಾಡ್ತಿರ್ತಾನೆ. ಆಕ್ಚುಲಿ ಮುತ್ತುಸ್ವಾಮಿಗೆ ಮದುವೆ ಆಗಿರುತ್ತೆ. ಆಕೆ ಹೆಂಡತಿ ಹೆಸರು ಸುಶೀಲಾ. ಆಕ್ಚುಲಿ ಮುತ್ತುಸ್ವಾಮಿ ಮತ್ತು ಸುಶೀಲಾ ಸತ್ತೋಗಿದ್ದಾರೆ ಅಂತ ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಡೆತ್ ಸರ್ಟಿಫಿಕೇಟ್ ಬಂದಿರುತ್ತೆ. ಅದಕ್ಕಾಗಿ ಮುತ್ತುಸ್ವಾಮಿ ಇನ್ನು ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಪ್ರೊಟೆಸ್ಟ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಸರ್ಕಾರ ತನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ನೇಣಾಕೋತೀನಿ ಅಂತ ಹಾಸ್ಪಿಟಲ್ ಮುಂದೆ ನಿಂತಿರ್ತಾನೆ. ಇಲ್ಲಿ ಮೀಡಿಯಾ ಕೂಡ ಇರುತ್ತೆ. ಕತಿರ್ಬೇಲನ್ ಅನ್ನೋ ವ್ಯಕ್ತಿ ಮೀಡಿಯಾದವನಾಗಿರ್ತಾನೆ. ಈತ ಮುತ್ತುಸ್ವಾಮಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಈತನ ಪ್ಲಾನ್ ಪ್ರಕಾರನೇ ಮುತ್ತುಸ್ವಾಮಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರ್ತಾನೆ. ಈಗ ಪೊಲೀಸರು ಅಲ್ಲಿ ಬಂದು ಮುತ್ತುಸ್ವಾಮಿನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ತುಂಬಾ ಹೊಡಿತಾರೆ. ಆಗ ಅಲ್ಲಿ ಮಿನಿಸ್ಟರ್ ಕಡೆಯ ವ್ಯಕ್ತಿ ಬರ್ತಾನೆ. ಈತ ಮುತ್ತುಸ್ವಾಮಿನ ಹೊಡೆಯೋದು ಬಂದ್ ಮಾಡಿ ಅಂತ ಹೇಳ್ತಾನೆ. ಮುತ್ತುಸ್ವಾಮಿನ ತನ್ನ ಹತ್ರ ಕರೆದು ನಾನು ನಿನ್ನ ಸ್ಟೇಷನ್ ಇಂದ ಬಿಡಿಸ್ತೀನಿ, ನೀನು ನನಗಾಗಿ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಆಗ ಮುತ್ತುಸ್ವಾಮಿ ಆ ಕೆಲಸ ಏನು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ನನಗೆ ನಿನ್ನ ಒಂದು ಕಿಡ್ನಿ ಬೇಕು ಅಂತ ಹೇಳ್ತಾನೆ. ಆದ್ರೆ ಮುತ್ತುಸ್ವಾಮಿ ಸ್ವಲ್ಪನೂ ಯೋಚನೆ ಮಾಡದೆ ಆಯ್ತು ಕೊಡ್ತೀನಿ, ಆದ್ರೆ ಅದಕ್ಕೆ ಬದಲಾಗಿ ನನಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್ ಎಲ್ಲ ಬೇಕು ಅಂತ ಹೇಳ್ತಾನೆ. ಆಗ ಮಿನಿಸ್ಟರ್ ಅಸಿಸ್ಟೆಂಟ್ ಸರಿ ಅಂತ ಒಪ್ಕೊಂಡು ಮುತ್ತುಸ್ವಾಮಿನ ಸ್ಟೇಷನ್ ಇಂದ ಬಿಡಿಸ್ತಾನೆ. ಈಗ ಸ್ಟೇಷನ್ ಇಂದ ಹೊರಗೆ ಬಂದ ಮುತ್ತುಸ್ವಾಮಿ ನನ್ನ ಕಿಡ್ನಿಯನ್ನ ಕಳ್ಳತನ ಮಾಡೋಕೆ ಬಂದಿದ್ದೀರಾ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾನೆ. ಪೊಲೀಸರು ಅವನನ್ನ ಹಿಡಿಯೋಕೆ ಅವನ ಹಿಂದೆ ಓಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಮಿನಿಸ್ಟರ್ ಅಸಿಸ್ಟೆಂಟ್ಗೆ ಏನು ಮಾಡ್ಬೇಕಂತ ಅರ್ಥವಾಗಲ್ಲ. ಆಗ ಪೊಲೀಸರು ಮಿನಿಸ್ಟರ್ ಅಸಿಸ್ಟೆಂಟ್ಗೆ ನೀವು ಕತ್ಲಿನ ಹತ್ರ ಹೋಗಿ, ಮುತ್ತುಸ್ವಾಮಿ ಆತನ ಮಾತನ್ನೇ ಕೇಳ್ತಾನೆ ಅಂತ ಹೇಳ್ತಾರೆ. ಕತ್ಲಿನ ಊರಲ್ಲಿ ಒಂದು ನ್ಯೂಸ್ ಪೇಪರ್ ನ ರನ್ ಮಾಡ್ತಿರ್ತಾನೆ. ಈಗ ಮಿನಿಸ್ಟರ್ ಅಸಿಸ್ಟೆಂಟ್ ಕತ್ಲಿನ ಹತ್ರ ಬಂದು ತಾವು ತಿರುಪೂರ್ನಲ್ಲಿ ಒಂದು ಬಿಸ್ನೆಸ್ ನ ರನ್ ಮಾಡ್ತೀವಿ ಅಂತ ಇಂಟ್ರೊಡಕ್ಷನ್ ಮಾಡ್ಕೋತಾನೆ. ಮತ್ತು ನನ್ನ ತಂಗಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ. ಆಕೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಆಕೆ ಬ್ಲಡ್ ಗ್ರೂಪ್ ತುಂಬಾ ರೇರ್ ಆಗಿದೆ. ಅದಕ್ಕೆ ಆಕೆ ಬ್ಲಡ್ ಗ್ರೂಪ್ ಮುತ್ತುಸ್ವಾಮಿ ಜೊತೆ ಮ್ಯಾಚ್ ಆಗುತ್ತೆ. ಮುತ್ತುಸ್ವಾಮಿ ನಮ್ಮ ತಂಗಿಗೆ ಕಿಡ್ನಿ ಕೊಟ್ರೆ ನಾವು ಅವನಿಗೆ ಏನ್ ಬೇಕೋ ಅದು ಮಾಡಿ ಕೊಡ್ತೀವಿ ಅಂತ ಹೇಳ್ತಾನೆ. ಆಗ ಕತ್ಲಿನವರಿಗೆ ಮುತ್ತುಸ್ವಾಮಿ ಕಿಡ್ನಿ ಕೊಡಬಹುದು, ಆದ್ರೆ ಅದಕ್ಕೆ ಒಂದು ಕಾನೂನಿನ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಆಗ ಅಸಿಸ್ಟೆಂಟ್ ಆ ಕಾನೂನಿನ ಸಮಸ್ಯೆ ಏನು ಅಂತ ಕೇಳ್ತಾನೆ. ಆಗ ಕತ್ಲನ್ ಮುತ್ತುಸ್ವಾಮಿ ಮತ್ತು ಆಕೆ ಹೆಂಡತಿ ಸತ್ತೋಗಿದ್ದಾರೆ, ಅವರು ಲೀಗಲ್ ಆಗಿ ಕಿಡ್ನಿ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಸಿಸ್ಟೆಂಟ್ಗೆ ಕನ್ಫ್ಯೂಸ್ ಆಗುತ್ತೆ. ಆತನಿಗೆ ಏನು ಅರ್ಥವಾಗಲ್ಲ. ಈಗ ಕತ್ಲನ್ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾನೆ. ಮುತ್ತು ಮತ್ತು ಸುಶೀಲಾ 2 ಅನಾಥರಾಗಿರ್ತಾರೆ. ಇವರು ಒಂದು ಅನಾಥಾಶ್ರಮದಲ್ಲಿ ಬೆಳೆದಿರ್ತಾರೆ. ಆದ್ರೆ ಒಂದು ವಯಸ್ಸಾದ ಮೇಲೆ ಅನಾಥಾಶ್ರಮದಲ್ಲಿ ಅವರನ್ನ ಇಟ್ಕೋತಿರಲ್ಲ. ಅದಕ್ಕೆ ಇವರು ಈಗ ಅನಾಥಾಶ್ರಮದಿಂದ ಹೊರಗೆ ಬರ್ತಾರೆ. ಇವರು ಈಗ ಹೊರಗೆ ಬಂದು ಒಂದು ಮ್ಯಾಚ್ ಬಾಕ್ಸ್ ಮಾಡೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಈಗ ಮುತ್ತುಸ್ವಾಮಿ ಸುಶೀಲಾಗಾಗಿ ಹುಡುಗನನ್ನ ಹುಡುಕ್ತಿರ್ತಾನೆ. ಆದ್ರೆ ಸುಶೀಲಾಗೆ ಮುತ್ತುಸ್ವಾಮಿ ಅಂದ್ರೆ ಇಷ್ಟ ಇರುತ್ತೆ. ಆಕೆ ಮುತ್ತುಸ್ವಾಮಿನ ಒನ್ ಸೈಡೆಡ್ ಲವ್ ಮಾಡ್ತಿರ್ತಾಳೆ. ಈಗ ಒಂದು ದಿನ ಮುತ್ತುಸ್ವಾಮಿ ಸುಶೀಲಾಗಾಗಿ ಹುಡುಗ ಹುಡುಕೋದನ್ನ ನೋಡಿ ಸುಶೀಲಾ ಮುತ್ತುಸ್ವಾಮಿಗೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿದಾಗ ಮುತ್ತುಸ್ವಾಮಿಗೆ ತುಂಬಾ ಖುಷಿಯಾಗುತ್ತೆ. ಈಗ ಆಶ್ರಮದವರೆಲ್ಲ ಸೇರಿ ಮುತ್ತುಸ್ವಾಮಿ ಮತ್ತು ಸುಶೀಲಾ ಮದುವೆಯನ್ನ ಮಾಡ್ತಾರೆ. ಆಕ್ಚುಲಿ ಆಶ್ರಮದಲ್ಲಿದ್ದವರು ದೊಡ್ಡವರಾಗಿ ಮದುವೆ ಆದ್ಮೇಲೆ ತಮ್ಮ ಒಂದು ರೇಷನ್ ಕಾರ್ಡ್ ನ ಮಾಡಿಸ್ತಿರ್ತಾರೆ ಮತ್ತು ಅದನ್ನ ನೆನಪಿಗಾಗಿ ಆ ಆಶ್ರಮದ ಗೋಡೆಗೆ ಬಂದು ಅಂಟಿಸ್ತಿರ್ತಾರೆ. ಈಗ ಮುತ್ತುಸ್ವಾಮಿ ಕೂಡ ತನ್ನ ಮದುವೆ ಆಗಿದ್ದಕ್ಕೆ ತಾನು ಕೂಡ ಒಂದು ರೇಷನ್ ಕಾರ್ಡ್ ನ ಮಾಡಿಸಬೇಕು ಅಂತ ಅನ್ಕೋತಾನೆ. ಆದ್ರೆ ಅವನಿಗೆ ಅದನ್ನ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ತಗೋಬೇಕಂತ ಗೊತ್ತಿರಲ್ಲ. ಆದ್ರೂ ಇವರು ಅಲ್ಲಿ ಇಲ್ಲಿ ಹೋಗಿ ಅವರು ಇವರನ್ನ ಹಿಡಿದು ರೇಷನ್ ಕಾರ್ಡ್ ನ ಮಾಡಿಸ್ಕೋತಾರೆ. ಇದರಿಂದ ಇವರು ಈಗ ತಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾರೆ. ಈಗ ಮುತ್ತುಸ್ವಾಮಿ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾನೆ.
ಈ ಕಡೆ ಸುಶೀಲಾ ತಾನು ಇಷ್ಟಪಟ್ಟಿದ್ದ ಹುಡುಗನನ್ನ ಮದುವೆ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾಳೆ. ಅದಕ್ಕೆ ಆಕೆ ತಾನು ರೆಗ್ಯುಲರ್ಲಿ ಹೋಗ್ತಿದ್ದ ಗುಡಿಗೆ ಹೋಗಿ ಪೂಜೆ ಮಾಡಿಸ್ತಾಳೆ. ಆದ್ರೆ ಆಕೆ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಾಗ ಆಕೆಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಬ್ಲೀಡಿಂಗ್ ಕೂಡ ಆಗ್ತಿರುತ್ತೆ. ಆಕೆ ಅಲ್ಲೇ ಮೂರ್ಛೆ ಹೋಗಿ ಬಿದ್ದ್ಬಿಡ್ತಾಳೆ. ಈ ಕಡೆ ಮನೆಗೆ ಬಂದ ಮುತ್ತುಸ್ವಾಮಿಗೆ ತನ್ನ ವೈಫ್ ಮನೆಯಲ್ಲಿ ಕಾಣಲ್ಲ. ಆಗ ಅವನು ಅಕ್ಕಪಕ್ಕದಲ್ಲಿ ವಿಚಾರ ಮಾಡ್ತಾನೆ. ಆಗ ಅವನಿಗೆ ಒಬ್ಬ ವ್ಯಕ್ತಿಯಿಂದ ತನ್ನ ವೈಫ್ ಗುಡಿಗೆ ಹೋಗಿ ಬರ್ತೀನಂತ ಹೋಗಿದ್ಲು ಅಂತ ಗೊತ್ತಾಗುತ್ತೆ. ಆಗ ಅವನು ಗುಡಿದಾರಿಗೆ ಹೋಗ್ತಾನೆ. ಇಲ್ಲಿ ಸುಶೀಲಾ ಮೂರ್ಛೆ ಹೋಗಿ ಇನ್ನೂ ಅಲ್ಲೇ ಬಿದ್ದಿರ್ತಾಳೆ. ಇದನ್ನ ನೋಡಿದ ಮುತ್ತುಸ್ವಾಮಿ ತಕ್ಷಣ ಆಕೆನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಡಾಕ್ಟರ್ ಚೆಕ್ ಮಾಡಿ ಸುಶೀಲಾಗೆ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಇದೆ, ಆಕೆಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ಅದಕ್ಕೆ ಆಕೆಗೆ 3 ಯೂನಿಟ್ ಬ್ಲಡ್ ನ ಏರಿಸಬೇಕು ಅಂತ ಹೇಳ್ತಾನೆ. ಈಗ ಇವರು ಹಾಸ್ಪಿಟಲ್ ನಲ್ಲಿದ್ದ ಬ್ಲಡ್ ಬ್ಯಾಂಕ್ ನಲ್ಲಿ ಚೆಕ್ ಮಾಡಿದಾಗ ಸುಶೀಲಾ ಬ್ಲಡ್ ಗ್ರೂಪ್ ಅಲ್ಲಿ ಇರಲ್ಲ. ಆಗ ಡಾಕ್ಟರ್ ಮುತ್ತುಸ್ವಾಮಿಗೆ ಒಂದು NGO ನಂಬರ್ ಕೊಟ್ಟು ಇವರನ್ನ ಹೋಗಿ ಭೇಟಿಯಾಗಿ ಇವರು ನಿಮಗೆ ಬ್ಲಡ್ ಅರೇಂಜ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾನೆ. ಈಗ ಮುತ್ತುಸ್ವಾಮಿ NGO ಹತ್ರ ಹೋಗಿ ಮಾತಾಡಿದಾಗ ಅವರು ಅವನನ್ನ ಇನ್ನೊಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿದ್ರೆ 3 ಯೂನಿಟ್ ಗಾಗಿ 15,000 ಕೇಳ್ತಿರ್ತಾರೆ. ಇದನ್ನ ಕೇಳಿ ಮುತ್ತುಸ್ವಾಮಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಏಕೆಂದ್ರೆ ಅವನ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಆಗ ಮುತ್ತುಸ್ವಾಮಿಗೆ ಅವನೊಬ್ಬ ಫ್ರೆಂಡ್ ಸಾಲ ಕೊಡೋ ಒಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ. ಆದ್ರೆ ಆ ಸಾಲ ಕೊಡೋ ವ್ಯಕ್ತಿ ಏನಾದ್ರೂ ಅಡ ಇಟ್ರೆ ಮಾತ್ರ ಸಾಲ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮುತ್ತುಸ್ವಾಮಿ ಹತ್ರ ಅಡ ಇಡೋಷ್ಟು ಬೆಲೆ ಬಾಳೋ ವಸ್ತು ಯಾವುದೂ ಇರಲ್ಲ. ಆದ್ರೆ ಮುತ್ತುಸ್ವಾಮಿ ಕೇಳದೆ ಆ ವ್ಯಕ್ತಿಗೆ ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ ಮತ್ತು ನಾನು ಹೇಗಾದ್ರೂ ಮಾಡಿ ನಿಮ್ಮ ಸಾಲನ ತೀರಿಸ್ತೀನಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿಗೆ ಮುತ್ತುಸ್ವಾಮಿನ ನೋಡಿ ಪಾಪ ಅಂತ ಅನಿಸುತ್ತೆ. ಈಗ ಅವನು ಸಾಲ ಕೊಡೋಕೆ ಒಪ್ಕೋತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಹೋಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಇವರು ಯಾಕೆ ಬ್ಲಡ್ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಮುತ್ತುಸ್ವಾಮಿಗೆ ಗೊತ್ತಿರಲ್ಲ. ಆಕ್ಚುಲಿ ಅವರು ಮುತ್ತುಸ್ವಾಮಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವನ ಕಿಡ್ನಿನ ಮಾರ್ಬೇಕು ಅಂತ ಬ್ಲಡ್ ಟೆಸ್ಟ್ ನ ಮಾಡಿಸಿರ್ತಾರೆ. ಆದ್ರೆ ಇದು ಮುತ್ತುಸ್ವಾಮಿಗೆ ಗೊತ್ತಿರಲ್ಲ. ಈಗ ಅವನು ಹಣ ತಗೊಂಡು ಬಂದು ಆ ಬ್ಲಡ್ ನ ತಗೋತಾನೆ. ಈಗ ಅವನ ವೈಫ್ಗೆ ಆ ಬ್ಲಡ್ ನ ಏರಿಸ್ತಾರೆ. ಆದ್ರೆ ಆಕೆ ಬ್ಲಡ್ ಏರಿಸಿದರೂ ನಾರ್ಮಲ್ ಆಗ್ತಿರಲ್ಲ. ಆಕೆ ಆರೋಗ್ಯ ಇನ್ನೂ ಕೆಟ್ಟಿರುತ್ತೆ. ಆಗ ಅವನ ಫ್ರೆಂಡ್ ಅವನಿಗೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಡಾಕ್ಟರ್ ಆಕೆನ ಚೆಕ್ ಮಾಡಿದ ಮೇಲೆ ಈಕೆಗೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಬೇರೆ ಆಪ್ಷನ್ ಇಲ್ಲದೆ ಈಗ ಮುತ್ತುಸ್ವಾಮಿ ಸುಶೀಲಾ ಆಪರೇಷನ್ ನ ಮಾಡಿಸ್ತಾನೆ. ಆಪರೇಷನ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ಬಿಲ್ ತುಂಬಾ ಜಾಸ್ತಿ ಬಂದಿರುತ್ತೆ. ಬಿಲ್ 3 ಲಕ್ಷ ಆಗಿರುತ್ತೆ. ಆದ್ರೆ ಮುತ್ತುಸ್ವಾಮಿ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಆಗ ಅವನ ಫ್ರೆಂಡ್ ಅವನನ್ನ ಕರೆದು ಮತ್ತು ಆತ ಮುತ್ತುಸ್ವಾಮಿಗೆ ನೀನು ಒಂದು ಕೆಲಸ ಮಾಡು, ನಿನ್ನ ಮತ್ತು ನಿನ್ನ ವೈಫ್ ನ ಒಂದೊಂದು ಕಿಡ್ನಿ ಕೊಟ್ಬಿಡು, ಇದರಿಂದ ನಿಮ್ಮ ಸಾಲ ತೀರೋಗುತ್ತೆ ಅಂತ ಹೇಳ್ತಾನೆ. ಮತ್ತು ತಾನು ಕೂಡ ಒಬ್ಬ ಕಿಡ್ನಿ ಏಜೆಂಟ್, ನಾನು ಕೂಡ ನನ್ನ ಸಾಲನ ತೀರಿಸೋಕೆ ನನ್ನ ಕಿಡ್ನಿನ ಮಾರ್ಬಿಟ್ಟೆ. ಇದೇ ರೀತಿ ತುಂಬಾ ಜನ ಮಾಡ್ತಾರೆ. ಅವರ ಸಾಲ ಜಾಸ್ತಿ ಆದಾಗ ಅವರು ಅವರ ಕಿಡ್ನಿನ ಮಾರ್ಕೋತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮುತ್ತುಸ್ವಾಮಿ ಆಯ್ತು, ಆದ್ರೆ ನನ್ನ ಕಿಡ್ನಿ ಮಾತ್ರ ಕೊಡ್ತೀನಿ, ಏಕೆಂದ್ರೆ ನನ್ನ ವೈಫ್ ಸುಶೀಲಾ ಈಗಲೇ ತುಂಬಾ ವೀಕ್ ಆಗಿದ್ದಾಳೆ, ಆಕೆ ಕಿಡ್ನಿ ಬೇಡ ಅಂತ ಹೇಳ್ತಾನೆ. ಆದ್ರೆ ಮುತ್ತುಸ್ವಾಮಿ ಫ್ರೆಂಡ್ ಕೇಳದೆ ಅದೆಲ್ಲ ಆಗಲ್ಲ, ನಮಗೆ 2 ಕಿಡ್ನಿ ಬೇಕು, ನೀನು ಕಿಡ್ನಿ ಕೊಡ್ಲೇಬೇಕು ಅಂತ ಅವನನ್ನ ಹೆದರ್ಸಿರ್ತಾನೆ. ಇದರಿಂದ ಮುತ್ತುಸ್ವಾಮಿಗೆ ಭಯವಾಗಿ ಇವರು ತನ್ನ ವೈಫ್ ಕಿಡ್ನಿ ತಗೋಬಹುದು ಅಂತ ಹೇಳಿ ಆಕೆನ ಹಾಸ್ಪಿಟಲ್ ಇಂದ ಕರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈಗ ಇವರು ಬೇರೆ ಊರಿಗೆ ಬಂದು ತಮ್ಮ ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಆಲ್ರೆಡಿ ಊರಲ್ಲಿ ಅವನಿಗೆ 15,000 ಸಾಲ ಆಗಿರುತ್ತೆ. ಹೀಗೆ ಒಂದು ದಿನ ಮುತ್ತುಸ್ವಾಮಿ ನ್ಯೂಸ್ ಪೇಪರ್ ನೋಡಿದಾಗ ಅದರಲ್ಲಿ ಒಂದು ನ್ಯೂಸ್ ಬಂದಿರುತ್ತೆ. ಆಕ್ಚುಲಿ ಇವರು ಮೊದಲು ಕೆಲಸ ಮಾಡ್ತಿದ್ದ ಮ್ಯಾಚ್ ಬಾಕ್ಸ್ ಕಂಪನಿಯ ಫ್ಯಾಕ್ಟರಿ ಬ್ಲಾಸ್ಟ್ ಆಗಿರುತ್ತೆ. ಅದರಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರೂ ಸತ್ತೋಗಿರ್ತಾರೆ ಮತ್ತು ಇದರಲ್ಲಿ ಮುತ್ತುಸ್ವಾಮಿ ಮತ್ತು ಸುಶೀಲಾ ಫೋಟೋ ಕೂಡ ಇರುತ್ತೆ. ಇದನ್ನು ನೋಡಿ ಮುತ್ತುಸ್ವಾಮಿ ತುಂಬಾ ಶಾಕ್ ಆಗ್ತಾನೆ. ಆಕ್ಚುಲಿ ಇದು ಆ ಸಾಲ ಕೊಟ್ಟ ವ್ಯಕ್ತಿ ಮಾಡಿರ್ತಾನೆ. ಏಕೆಂದ್ರೆ ಸರ್ಕಾರ ಆ ಫ್ಯಾಕ್ಟರಿಯಲ್ಲಿ ಸತ್ತ ವ್ಯಕ್ತಿಗಳಿಗೆ ಪರಿಹಾರ ಧನವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಆತ ಹೇಗಾದ್ರೂ ಮುತ್ತುಸ್ವಾಮಿ ತನಗೆ ದುಡ್ಡು ಕೊಡಬೇಕಾಗಿದ್ದರಿಂದ ಅವನ ಫೋಟೋ ಹಾಕಿಸಿ ಅವನಿಗೆ ಬಂದ ಪರಿಹಾರ ಹಣವನ್ನ ತಗೊಂಡಿರ್ತಾನೆ. ಇದರಿಂದ ಈಗ ಮುತ್ತುಸ್ವಾಮಿ ಮತ್ತು ಸುಶೀಲಾ ಹೆಸರಿಗೆ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಇದರಿಂದ ಈಗ ಅಫಿಷಿಯಲಿ ಮುತ್ತುಸ್ವಾಮಿ ಮತ್ತು ಸುಶೀಲಾ ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ ಸತ್ತೋಗಿರ್ತಾರೆ. ಇದರಿಂದ ಅವರ ಡೆತ್ ಸರ್ಟಿಫಿಕೇಟ್ ಬಂದಿದ್ದರಿಂದ ಅವರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಯಾವುದು ವರ್ಕ್ ಆಗಲ್ಲ. ಏಕೆಂದ್ರೆ ಗೌರ್ಮೆಂಟ್ ಎಲ್ಲದರಿಂದ ಅವರ ಹೆಸರನ್ನ ರಿಮೂವ್ ಮಾಡಿರುತ್ತೆ. ಇದರಿಂದ ಏನು ಮಾಡಬೇಕಂತ ಗೊತ್ತಾಗದೆ ಮುತ್ತುಸ್ವಾಮಿ ಮತ್ತೆ ತನ್ನ ಊರಿಗೆ ಬರ್ತಾನೆ ಮತ್ತು ತನಗೆ ಸಾಲ ಕೊಟ್ಟ ವ್ಯಕ್ತಿ ಹತ್ರ ಹೋಗಿ ಹೀಗ್ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಆದ್ರೆ ಆತ ನೀನು ನನ್ನ ದುಡ್ಡು ತಗೊಂಡು ಓಡಿ ಹೋದೆ, ಈಗ ನಾನು ಇಷ್ಟಾದ್ರೂ ಮಾಡ್ಲೇಬೇಕಲ್ಲ ಅಂತ ಹೇಳಿ ಅವನನ್ನ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಮುತ್ತುಸ್ವಾಮಿಗೆ ಏನ್ ಮಾಡೋದಂತ ಗೊತ್ತಾಗಲ್ಲ. ಅವನು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ. ಆದ್ರೆ ಆಧಾರ್ ಅಥವಾ ಯಾವುದೇ ಐಡಿ ಪ್ರೂಫ್ ಇಲ್ಲದೆ ಕಂಪ್ಲೇಂಟ್ ತಗೊಳಕ್ಕೆ ಆಗಲ್ಲ ಅಂತ ಪೊಲೀಸರು ಸಹ ಇವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಗ ಮೊದಲ ಬಾರಿಗೆ ಮುತ್ತುಸ್ವಾಮಿ ಕಾತಲನ್ನ ಭೇಟಿ ಆಗ್ತಾನೆ. ಈ ಕಾತಲನ ಐಡಿಯಾ ಪ್ರಕಾರನೇ ಮುತ್ತುಸ್ವಾಮಿ ಹಾಸ್ಪಿಟಲ್ ನಲ್ಲಿ ಪ್ರೊಟೆಸ್ಟ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಕಾತಲನ್ ಎಲ್ಲಾ ಸ್ಟೋರಿನ ಆ ಮಿನಿಸ್ಟರ್ PAಗೆ ಹೇಳ್ತಿರ್ತಾನೆ. ಆಗ ಅಸಿಸ್ಟೆಂಟ್ ಸುಜಾತ ಮಗನಿಗೆ ಫೋನ್ ಮಾಡಿ ಇದೆಲ್ಲ ಪ್ರಾಬ್ಲಮ್ ಹೇಳ್ತಾನೆ. ಆಗ ಸುಜಾತ ಮಗ ಬಿಹಾರ್ಗೆ ಹೋಗಿದ್ದ ತನ್ನ ಇನ್ನೊಂದು ಟೀಮ್ಗೆ ಫೋನ್ ಮಾಡ್ತಾನೆ. ಆಗ ಅವರು ಆ ಮಹಿಳೆಯ 2 ಕಿಡ್ನಿ ಇಲ್ಲ, ಆಕೆ ಸಾಲ ಜಾಸ್ತಿ ಆಗಿದ್ದರಿಂದ ಅದನ್ನ ಮಾರ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಮತ್ತು ಈಗ ಕೇವಲ ಡಯಾಲಿಸಿಸ್ ಮೇಲೆ ಬದುಕಿರ್ತಾಳೆ.
ಇದರಿಂದ ಇವರಿಗೆ ಈಗ ಬೇರೆ ಆಪ್ಷನ್ ಇರಲ್ಲ. ಈಗ ಮುತ್ತುಸ್ವಾಮಿ ಒಬ್ಬನೇ ಉಳಿದಿರ್ತಾನೆ. ಅದಕ್ಕೆ ಸುಜಾತ ಮಗ ಅಸಿಸ್ಟೆಂಟ್ಗೆ ನೀನು ಹೇಗಾದ್ರೂ ಮಾಡಿ ಅವನನ್ನ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಈ ಕಡೆ ಕತಿಲ್ಗೆ ಆ ಮ್ಯಾನೇಜರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ. ಅವನು ತಕ್ಷಣ ಮುತ್ತುಸ್ವಾಮಿ ಹತ್ರ ಹೋಗ್ತಾನೆ. ಇಲ್ಲಿ ಈತ ಮುತ್ತುಸ್ವಾಮಿಗೆ ನಿನ್ನ ಹತ್ರ ಕಿಡ್ನಿ ಕೇಳಿದ್ದು ಬೇರೆ ಯಾರು ಅಲ್ಲ, ಆಕೆ ಸುಜಾತ ಮೋಹನ್. ಆಕೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾಳೆ. ಇಂಥ ಚಾನ್ಸ್ ನಮಗೆ ಮತ್ತೆ ಸಿಗಲ್ಲ, ಇದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಈಗ ಮುತ್ತುಸ್ವಾಮಿ ಕೇಸ್ ಕೋರ್ಟಿಗೆ ಬರುತ್ತೆ. ಇಲ್ಲಿ ಜಡ್ಜ್ ವಾದ ವಿವಾದಗಳನ್ನ ಕೇಳಿ ಮುತ್ತುಸ್ವಾಮಿ ಫೇವರ್ಗೆ ಜಡ್ಜ್ಮೆಂಟ್ ನ ಕೊಡ್ತಾರೆ. ಈಗ ಮುತ್ತುಸ್ವಾಮಿ ಜೊತೆ ಇದೆಲ್ಲ ಮಾಡಿದವರನ್ನ ಜೈಲಿಗೆ ಹಾಕ್ತಾರೆ ಮತ್ತು ಮುತ್ತುಸ್ವಾಮಿಗೆ ಆಧಾರ್, ವೋಟರ್ ಐಡಿ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮಾಡಿಕೊಡುವಂತೆ ಆದೇಶ ಹೊರಡಿಸ್ತಾರೆ. ಇಲ್ಲಿ ಮುತ್ತುಸ್ವಾಮಿಗೆ ಕೋರ್ಟ್ ಕೇಸಲ್ಲಿ ಸುಜಾತ ಅಸಿಸ್ಟೆಂಟ್ ಹೆಲ್ಪ್ ಮಾಡಿರ್ತಾನೆ. ಅದಕ್ಕೆ ಈಗ ಅವರು ಮುತ್ತುಸ್ವಾಮಿ ಹತ್ರ ಬಂದು ಕಿಡ್ನಿಗಾಗಿ ಕೇಳ್ತಾರೆ. ಆಗ ಮುತ್ತುಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ ಸರಿ ನಾನು ಕಿಡ್ನಿ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಇವರು ತಡ ಮಾಡಲ್ಲ, ಯಾಕಂದ್ರೆ ಮುತ್ತುಸ್ವಾಮಿ ಮತ್ತೆ ಓಡೋಗ್ಬೋದಂತ ಇವರಿಗೆ ಡೌಟ್ ಬರುತ್ತೆ. ಅದಕ್ಕೆ ಈಗ ಇವರು ಮುತ್ತುಸ್ವಾಮಿ ಮತ್ತು ಸುಶೀಲಾನ ಪ್ಲೇನ್ ಅಲ್ಲಿ ಚೆನ್ನೈಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಒಂದು ಹಾಸ್ಪಿಟಲ್ ನಲ್ಲಿ ಮುತ್ತುಸ್ವಾಮಿನ ಚೆಕ್ಅಪ್ ಮಾಡಿಸ್ತಾರೆ, ಯಾಕಂದ್ರೆ ಇದೇ ಹಾಸ್ಪಿಟಲ್ ನಲ್ಲಿ ಆಪರೇಷನ್ ನಡೆಯೋದಿರುತ್ತೆ. ಸೀನ್ ಈಗ ಸುಜಾತ ಕಡೆ ಹೋಗುತ್ತೆ. ಇಲ್ಲಿ ಈಕೆ ತನ್ನ ಅಸಿಸ್ಟೆಂಟ್ ಗೆ ಆಪರೇಷನ್ ಕಂಪ್ಲೀಟ್ ಆದ್ಮೇಲೆ ಸುಶೀಲಾ ಮತ್ತು ಮುತ್ತುಸ್ವಾಮಿನ ನಾರ್ತ್ ಇಂಡಿಯಾಗೆ ಕರ್ಕೊಂಡು ಹೋಗಿ ಸಾಯಿಸ್ಬಿಡಿ ಅಂತ ಹೇಳ್ತಾಳೆ. ಯಾಕಂದ್ರೆ ನಾವು ಮಾಡ್ತಿರೋ ಕೆಲಸ ಇಲ್ಲಿಗಲ್, ಇದು ಹೊರಗೆ ಬಂದ್ರೆ ನನ್ನ ಪೊಸಿಷನ್ ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾಳೆ. ಅಂದ್ರೆ ಈಗ ಇವರು ಮುತ್ತುಸ್ವಾಮಿಯಿಂದ ಕಿಡ್ನಿ ತಗೊಂಡ್ಮೇಲೆ ಅವರಿಬ್ಬರನ್ನ ಸಾಯಿಸೋ ಪ್ಲಾನ್ ಮಾಡ್ತಿರ್ತಾರೆ. ಈಗ ಡಾಕ್ಟರ್ ಕೂಡ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗೆ ರೆಡಿ ಆಗ್ತಿರ್ತಾರೆ. ಅದೇ ಟೈಮಲ್ಲಿ ಸುಜಾತ ಮಾಡಿದ ಸ್ಕ್ಯಾಮ್ಸ್ ಎಲ್ಲ ಮೀಡಿಯಾದಲ್ಲಿ ಬರ್ತಿರುತ್ತೆ ಮತ್ತು ಸುಜಾತ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ನ್ಯೂಸ್ ನಲ್ಲಿ ಬರುತ್ತೆ. ಇದರಿಂದ ಸುಜಾತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನ್ಯೂಸ್ ನಲ್ಲಿ ಬಂದ್ರೆ ನಾವು ಇಲ್ಲಿಗಲಿ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದೀವಿ ಅಂತ ಹೊರಗೆ ಬರುತ್ತೆ. ಇದರಿಂದ ನನ್ನ ಪದವಿಗೂ ತೊಂದರೆ ಆಗ್ಬೋದು ಅಂತ ಒಂದು ಪ್ಲಾನ್ ಮಾಡ್ತಾಳೆ. ಈಕೆ ತನಗೆ ಡಯಾಲಿಸಿಸ್ ಗೆ ಹಾಕಿದ ಎಲ್ಲಾ ಪೈಪ್ಸ್ ನ ತೆಗೆದು ಒಂದು ಯೋಗ ವಿಡಿಯೋನ ಮಾಡ್ತಾಳೆ ಮತ್ತು ಅದನ್ನ ಮೀಡಿಯಾಗೆ ಕೊಡ್ತಾಳೆ. ಇದರಿಂದ ಮೀಡಿಯಾದವರು ಹಾಗೇನೂ ಇಲ್ಲ, ಸುಜಾತ ಚೆನ್ನಾಗಿದ್ದಾರೆ ಅಂತ ಪಬ್ಲಿಷ್ ಮಾಡ್ತಾರೆ. ಇನ್ನೊಂದು ಕಡೆ ಮುತ್ತುಸ್ವಾಮಿಗೆ ಬ್ಲಡ್ ಚೆಕಪ್ ಎಲ್ಲ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಮುತ್ತುಸ್ವಾಮಿ ವೈಫ್ ಸುಶೀಲಾ ಕೆಳಗೆ ಬಿದ್ದ್ಬಿಡ್ತಾಳೆ. ಆಕೆ ತುಂಬಾ ವೀಕ್ ಆಗಿರ್ತಾಳೆ. ಆಗ ಮುತ್ತುಸ್ವಾಮಿ ಡಾಕ್ಟರ್ಸ್ಗೆ ಈಕೆನ ಚೆಕ್ ಮಾಡಿ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಸುಶೀಲಾನ ಚೆಕ್ ಮಾಡಿದಾಗ ಇವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಸುಶೀಲಾಗೆ ಒಂದೇ ಕಿಡ್ನಿ ಇರುತ್ತೆ, ಯಾರೋ ಆಕೆ ಕಿಡ್ನಿನ ಕಳ್ತನ ಮಾಡಿರ್ತಾರೆ. ಆದ್ರೆ ಮುತ್ತುಸ್ವಾಮಿ ಇಲ್ಲಿ ಅದೇ ಹಾಸ್ಪಿಟಲ್ ಮೇಲೆ ಡೌಟ್ ಪಡ್ತಿರ್ತಾನೆ. ನೀವೇ ಆಕೆ ಟೆಸ್ಟ್ ಮಾಡೋಕೆ ಹೋಗಿ ಕಿಡ್ನಿ ಕಳ್ತನ ಮಾಡಿದ್ದೀರಿ ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್ಸ್ ನಾವು ನಿಮ್ಮ ವೈಫ್ ಕಿಡ್ನಿನ ತಗೊಂಡಿಲ್ಲ, ನಾವು ಬರೀ ಚೆಕ್ ಮಾಡಿದ್ವಿ ಅಂತ ಹೇಳ್ತಾನೆ. ಆದ್ರೆ ಮುತ್ತುಸ್ವಾಮಿ ಕೇಳದೆ ನಿಮಗೆ ಗೊತ್ತಿಲ್ದಂಗೆ ಕಿಡ್ನಿ ಹೇಗೆ ಮಾಯವಾಗುತ್ತೆ, ಇದರ ಹಿಂದೆ ನೀವೇ ಇರಬೇಕು ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್ ಅದಕ್ಕೆ ಒಪ್ತಿರಲ್ಲ. ಆಗ ಮುತ್ತುಸ್ವಾಮಿ ಒಂದು ಕೆಲಸ ಮಾಡಿ, ನನ್ನ ವೈಫ್ ಕಿಡ್ನಿನ ಯಾರು ತಗೊಂಡಿದ್ದಾರೆ ಅಂತ ಕಂಡುಹಿಡಿದು ನನಗೆ ಹೇಳಿ, ಆಗ ಮಾತ್ರ ನಾನು ನನ್ನ ಕಿಡ್ನಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಸುಜಾತ ಅಸಿಸ್ಟೆಂಟ್ ಅವನಿಗೆ ಆಯ್ತು, ನಿನ್ನ ಹೆಂಡತಿ ಕಿಡ್ನಿನ ಯಾರು ತಗೊಂಡಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ, ಆದ್ರೆ ಅಲ್ಲಿವರೆಗೂ ಯಾವ ಗಲಾಟೆ ಮಾಡದೆ ಸುಮ್ಮನಿರು ಅಂತ ಹೇಳ್ತಾನೆ. ಆಗ ಮುತ್ತುಸ್ವಾಮಿ ಆಯ್ತು, ಅಲ್ಲಿವರೆಗೆ ನಾನು ಸುಮ್ಮನಿರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮುತ್ತುಸ್ವಾಮಿ ಅದೇ ದಿನ ರಾತ್ರಿ ಸುಶೀಲಾನ ಕರ್ಕೊಂಡು ಹಾಸ್ಪಿಟಲ್ ಬಿಟ್ಟು ಓಡೋಗ್ತಾನೆ. ಇದು ಈಗ ಸುಜಾತ ಅಸಿಸ್ಟೆಂಟ್ಗೆ ಗೊತ್ತಾಗುತ್ತೆ. ಈಗ ಇದು ಸುಜಾತಗೆ ಗೊತ್ತಾದಾಗ ಆಕೆ ಆತನನ್ನ ಕರೆದು ತುಂಬಾ ಬೈತಾಳೆ ಮತ್ತು 2 ದಿನದಲ್ಲಿ ಆಪರೇಷನ್ ಇದೆ, ಅವರು ಇಂಡಿಯಾದಲ್ಲಿ ಎಲ್ಲೇ ಇದ್ದರೂ ಅವರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಈಗ ಮುತ್ತುಸ್ವಾಮಿ ತನ್ನ ವೈಫ್ ನ ಕರ್ಕೊಂಡು ಆ ರಿಪೋರ್ಟರ್ ಹತ್ರ ಬರ್ತಾನೆ. ಈತ ತನ್ನ ಜೊತೆ ಆ ಹಾಸ್ಪಿಟಲ್ ನಲ್ಲಿ ಚೆಕ್ಅಪ್ ಮಾಡಿದ ಎಲ್ಲಾ ರಿಪೋರ್ಟ್ ನ ತಂದಿರ್ತಾನೆ. ಈತ ಆ ರಿಪೋರ್ಟರ್ಗೆ ಆ ಡಾಕ್ಯುಮೆಂಟ್ಸ್ ನ ಕೊಟ್ಟಾಗ ಆತ ಅದನ್ನೆಲ್ಲ ತಗೊಂಡು ಕೋರ್ಟ್ಗೆ ಹೋಗ್ತಾನೆ. ಇಲ್ಲಿ ಮುತ್ತುಸ್ವಾಮಿ ತನ್ನ ಜೊತೆ ಆದ ಎಲ್ಲಾ ಘಟನೆಯನ್ನ ಜಡ್ಜ್ ಮುಂದೆ ಹೇಳ್ತಾನೆ. ನಾನು ಒಬ್ಬ ವ್ಯಕ್ತಿ ಹತ್ರ ಸಾಲ ತಗೊಂಡಿದ್ದೆ, ಆತ ನಾವು ಸತ್ತೋಗಿದ್ದೀನಿ ಅಂತ ಗೌರ್ಮೆಂಟ್ಗೆ ಹೇಳಿ ಅಲ್ಲಿಂದ ಬಂದ ಪರಿಹಾರವನ್ನ ತಗೊಂಡ ಮತ್ತು ಸೆಂಟ್ರಲ್ ಮಿನಿಸ್ಟರ್ ಒಬ್ಬಾಕೆ ನನ್ನ ಕಿಡ್ನಿಯನ್ನ ತಗೊಳಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ. ನಾವು ಹಾಸ್ಪಿಟಲ್ಗೆ ಹೋದಾಗ ನನ್ನ ವೈಫ್ಗೆ ಚೆಕಪ್ ಮಾಡಿಸಿದ್ವಿ, ಆದ್ರೆ ಆಕೆ ಚೆಕಪ್ ನಲ್ಲಿ ಆಕೆ ಕಿಡ್ನಿ ಮಿಸ್ ಆಗಿದೆ ಅಂತ ರಿಪೋರ್ಟ್ ಬಂತು. ಈಗ ಈಕೆ ಕಿಡ್ನಿ ಎಲ್ಲಿ ಹೋಯ್ತು, ಅದನ್ನ ಯಾರು ತಗೊಂಡ್ರು ಅಂತ ನಮಗೆ ಗೊತ್ತಿಲ್ಲ, ನಮಗೆ ನೀವೇ ನ್ಯಾಯ ಕೊಡಬೇಕು ಅಂತ ಕೇಳ್ತಾರೆ. ಜಡ್ಜ್ ಕೂಡ ಈ ಕೇಸ್ ನ ಕೇಳಿ ಶಾಕ್ ಆಗ್ತಾನೆ. ಆತ ಇಂಥ ಕೇಸ್ ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಲ್ಲಿ ಸುಶೀಲಾ ಸ್ಟಮಕ್ ಮೇಲೆ ಕಟ್ಟಿರೋದನ್ನ ನೋಡಿ ಜಡ್ಜ್ಗೆ ಈಕೆ ಕಿಡ್ನಿ ತೆಗೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಮೊದಲ ಬಾರಿಗೆ ಸುಶೀಲಾ ಗುಡಿಯಿಂದ ಬರ್ತಿದ್ದಾಗ ಮೂರ್ಛೆ ಹೋಗಿರ್ತಾಳಲ್ಲ, ಆಗ ಆಕೆನ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಆಕೆ ಅಲ್ಲಿ ಚೆನ್ನಾಗಿರಲ್ಲ. ಆಗ ಮುತ್ತುಸ್ವಾಮಿ ಫ್ರೆಂಡ್ ಅವರನ್ನ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟಲ್ಗೆ ಕಳಿಸಿರ್ತಾನೆ. ಆಗ ಅಲ್ಲಿದ್ದ ಡಾಕ್ಟರ್ ಅರ್ಜೆಂಟ್ ಆಗಿ ಸುಶೀಲಾ ಆಪರೇಷನ್ ಮಾಡ್ಬೇಕಂತ ಆಕೆ ಕಿಡ್ನಿನ ಕಳ್ತನ ಮಾಡಿರ್ತಾರೆ. ಇಲ್ಲಿವರೆಗೆ ಸುಶೀಲಾಗೆ ತನ್ನ ಕಿಡ್ನಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲದೆ ಆಕೆ ಹಾಗೆ ತಿರುಗ್ತಿರ್ತಾಳೆ. ಅಲ್ಲಿಂದ ಇಲ್ಲಿವರೆಗೆ ಆಕೆಗೆ ಹೊಟ್ಟೆ ನೋವುತ್ತಿರುತ್ತೆ. ಆಗ ಮುತ್ತುಸ್ವಾಮಿ ಕಡೆಯ ಲಾಯರ್ ಇವರಿಬ್ಬರು ತುಂಬಾ ಇನ್ನೋಸೆಂಟ್, ಇವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾನೆ. ಆದ್ರೆ ಸುಜಾತ ಕಡೆಯ ಲಾಯರ್ ಒಬ್ಬಾತ ಇವರು ನಮಗೆ ಕಿಡ್ನಿ ಕೊಡ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಜಡ್ಜ್ ಅವರಿಗೆ ಈ ಕೇಸ್ ಜಡ್ಜ್ಮೆಂಟ್ ನಾನು ಮುಂದಿನ ವಾರ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕಿಡ್ನಿ ತಗೊಂಡು ಅವರನ್ನ ಸಾಯಿಸಬೇಕಂತ ಪ್ಲಾನ್ ಮಾಡಿದ ಸುಜಾತ ಪ್ಲಾನ್ ಫ್ಲಾಪ್ ಆಗುತ್ತೆ. ಆಗ ಆಕೆ ತಮ್ಮ ಕಡೆಯ ರೌಡಿಗಳನ್ನ ಕಳುಹಿಸಿ ಸುಜಾತ ಮತ್ತು ಸುಶೀಲನ ಕೋರ್ಟ್ ಇಂದ ಎತ್ಕೊಂಡು ಬರುವಂತೆ ಹೇಳ್ತಾಳೆ. ಆದ್ರೆ ಮುತ್ತುಸ್ವಾಮಿ ತನ್ನ ವೈಫ್ ಜೊತೆ ಕೋರ್ಟ್ ಇಂದ ಹೊರಗೆ ಬರಲ್ಲ, ಅವನು ಅಲ್ಲೇ ಇರ್ತಾನೆ. ಇದೆಲ್ಲ ಆ ರಿಪೋರ್ಟರ್ ಪ್ಲಾನ್ ಆಗಿರುತ್ತೆ. ಆದ್ರೆ ಇನ್ನೊಂದು ಕಡೆ ಆ ರೌಡಿಗಳ ಕೈಗೆ ಆ ರಿಪೋರ್ಟರ್ ಸಿಗ್ತಾನೆ. ಇವರು ಇವನನ್ನ ತುಂಬಾ ಹೊಡೆದು ಅವರಿಬ್ಬರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆದ್ರೆ ರಿಪೋರ್ಟರ್ ಎಷ್ಟೇ ಬರೆದರೂ ಅವರಿಬ್ಬರು ಎಲ್ಲಿದ್ದಾರೆ ಅಂತ ಹೇಳಲ್ಲ. ಈಗ ಆಪರೇಷನ್ ಡೇ ಬರುತ್ತೆ. ಆದ್ರೆ ಇಲ್ಲಿವರೆಗೆ ಸುಜಾತಾಗೆ ಮುತ್ತುಸ್ವಾಮಿ ಎಲ್ಲಿದ್ದಾನೆ ಅಂತ ಗೊತ್ತಾಗಿರಲ್ಲ.
ಈ ಕಡೆ ಮುತ್ತುಸ್ವಾಮಿ ಕೋರ್ಟಲ್ಲಿ ಇರ್ತಾನೆ. ಇಲ್ಲಿ ಜಡ್ಜ್ ಮುತ್ತುಸ್ವಾಮಿಗೆ, ನಿನ್ನಿಂದ ಕಿಡ್ನಿ ಕೇಳ್ತಿರೋರು ಸಾಮಾನ್ಯ ಜನರಲ್ಲ, ಆಕೆ ದೊಡ್ಡ ಪಾಲಿಟಿಷಿಯನ್. ಆಕೆ ಎಷ್ಟೋ ಸ್ಕ್ಯಾಮ್ಗಳನ್ನ ಮಾಡಿ ಜನರಿಗೆ ಅನ್ಯಾಯ ಮಾಡಿದ್ದಾಳೆ. ಈಗ ದೇವರ ಆಟ ನೋಡು, ಆಕೆ ನಿನ್ನಿಂದ ಪ್ರಾಣದ ಭಿಕ್ಷೆ ಕೇಳ್ತಿದ್ದಾಳೆ. ನಿನ್ನ ಕಿಡ್ನಿ ಆಕೆಗೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ವಾರದಲ್ಲಿ ಆಕೆ ಸತ್ತೋಗ್ತಾಳೆ. ಅವರ ಮಕ್ಕಳ ಕಿಡ್ನಿ ಕೂಡ ಆಕೆ ಜೊತೆ ಮ್ಯಾಚ್ ಆಗುತ್ತೆ, ಆದ್ರೆ ಅವರು ಆಕೆಗೆ ಕೊಡಲ್ಲ. ಇದನ್ನೇ ಕರ್ಮ ಅಂತ ಕರಿತೀವಿ ಅಂತ ಹೇಳ್ತಾನೆ. ಇನ್ನು ಮುತ್ತುಸ್ವಾಮಿಗೆ ಇರೋಕೆ ಒಂದು ಸೇಫ್ ಪ್ಲೇಸ್ ನ ಕೊಡ್ತಾನೆ. ಯಾಕಂದ್ರೆ ಮುತ್ತುಸ್ವಾಮಿ ಹೊರಗೆ ಹೋದ್ರೆ ಸುಜಾತ ತನ್ನ ಇನ್ಫ್ಲೂಯೆನ್ಸ್ ನ ಉಪಯೋಗಿಸಿ ಅವನನ್ನ ಕಿಡ್ನಾಪ್ ಮಾಡಿ ಅವನ ಕಿಡ್ನಿ ತಗೋತಾಳೆ ಅಂತ ಅನ್ಕೋತಾನೆ. ಇನ್ನೊಂದು ಕಡೆ ಸುಜಾತ ಆಪರೇಷನ್ಗೆ ಎಲ್ಲಾ ಸಿದ್ಧತೆಗಳು ನಡೀತಿರುತ್ತೆ. ಆದ್ರೆ ಇನ್ನು ಡೋನರ್ ಸಿಕ್ಕಿರಲ್ಲ. ಆಗ ಸುಜಾತ ತನ್ನ ಮಕ್ಕಳನ್ನ ಕರೆದು, ನಾನು ಇಲ್ಲಿವರೆಗೆ ಯಾವುದೇ ವಸ್ತುವನ್ನ ನಿಮ್ಮಿಂದ ಕೇಳಿಲ್ಲ, ಎಲ್ಲ ಕೊಟ್ಟಿದ್ದೀನಿ. ಆದ್ರೆ ಇವತ್ತು ನಿಮ್ಮ ಹತ್ರ ನನ್ನ ಜೀವಕ್ಕಾಗಿ ಭಿಕ್ಷೆ ಬೇಡ್ತಿದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ನನಗೆ ಕಿಡ್ನಿ ಕೊಟ್ಟರೆ ನನ್ನ ಪೂರ್ತಿ ಆಸ್ತಿನ ನಿಮ್ಮ ಹೆಸರಿಗೆ ಬರಿತೀನಿ ಅಂತ ಅಲ್ಲಿ ವಿಲ್ ನ ಇಡ್ತಾಳೆ. ಆಗ ಸುಜಾತ ಮಗ ಆ ವಿಲ್ ನ ತಗೊಂಡು, ನಾನು ನಿಮಗೆ ಕಿಡ್ನಿ ಕೊಡ್ತೀನಿ ಅಂತ ಎಮೋಷನಲ್ ಡ್ರಾಮಾ ಮಾಡ್ತಾನೆ. ಆದ್ರೆ ಅವನು ಹೊರಗೆ ಬಂದು ಸುಜಾತ ಅಸಿಸ್ಟೆಂಟ್ಗೆ, ಇವತ್ತು ರಾತ್ರಿವರೆಗೆ ಹೇಗಾದ್ರೂ ಮಾಡಿ ಮುತ್ತುಸ್ವಾಮಿನ ಹುಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಈಗ ಸುಜಾತ ಅಸಿಸ್ಟೆಂಟ್ ಎಲ್ಲಾ ಕಡೆ ಅವರನ್ನ ಹುಡುಕ್ತಾನೆ, ಆದ್ರೆ ಅವರು ಎಲ್ಲಿ ಸಿಗ್ತಿರಲ್ಲ. ಆಗ ಅವರಿಗೆ ಈಗಲೂ ಮುತ್ತುಸ್ವಾಮಿ ಕೋರ್ಟಲ್ಲಿ ಇರಬಹುದು ಅಂತ ಡೌಟ್ ಬರುತ್ತೆ. ಅದಕ್ಕೆ ಅವರು ಕೋರ್ಟಲ್ಲಿ ಹೋಗಿ ಸರ್ಚ್ ಮಾಡೋಕೆ ಕೋರ್ಟಲ್ಲಿ ಯಾರೋ ಬಾಂಬ್ ಇಟ್ಟಿದ್ದಾರೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡ್ತಾರೆ. ಇದರಿಂದ ಒಂದು ಫೇಕ್ ಬಾಂಬ್ ಸ್ಕ್ವಾಡ್ ಕೋರ್ಟ್ ಒಳಗೆ ಹೋಗಿ ಮುತ್ತುಸ್ವಾಮಿನ ಹುಡುಕ್ತಿರುತ್ತೆ. ಇದು ಗೊತ್ತಾಗಿ ಜಡ್ಜ್ ಸುಶೀಲಾ ಮತ್ತು ಮುತ್ತುಸ್ವಾಮಿನ ಕೋರ್ಟ್ ಹಿಂದುಗಡೆ ಗೇಟ್ ಇಂದ ಎಸ್ಕೇಪ್ ಮಾಡಿಸ್ತಾನೆ. ಈ ಕಡೆ ಹೊರಗೆ ಅವರಿಗಾಗಿ ಆ ರಿಪೋರ್ಟರ್ ವೇಟ್ ಮಾಡ್ತಿರ್ತಾನೆ. ಈತ ಇವರಿಬ್ಬರನ್ನ ಕಾಪಾಡಬೇಕಂತ ಒಂದು ಲಾರಿಯಲ್ಲಿ ಕುಂದ್ರಿಸಿ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾನೆ. ಈಗ ಮುತ್ತುಸ್ವಾಮಿ ಮತ್ತು ಸುಶೀಲಾ ಲಾರಿಯಲ್ಲಿ ಕೂತು ಊರ್ ಬಿಟ್ಟು ಹೋಗ್ತಿರ್ತಾರೆ. ಈ ಕಡೆ ಸುಜಾತ ಮಗ ತನ್ನ ತಾಯಿಗೆ ಕಿಡ್ನಿ ಕೊಡ್ತೀನಂತ ವಿಲ್ ಮೇಲೆ ಸೈನ್ ಎಲ್ಲ ಮಾಡಿಸ್ತಾನೆ. ಆಮೇಲೆ ಅವನು ಆ ವಿಲ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿರಲ್ಲ. ಈ ಕಡೆ ಸುಜಾತ ಪರಿಸ್ಥಿತಿ ಕೆಡ್ತಿರುತ್ತೆ. ಆಕೆಗೆ ತಕ್ಷಣ ಕಿಡ್ನಿ ಬೇಕಾಗಿರುತ್ತೆ. ಆಮೇಲೆ ಸುಜಾತ ಮಗ ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ತಂಗಿಗೆ ಫೋನ್ ಮಾಡಿ, ನಾನು ತುಂಬಾ ಡ್ರಿಂಕ್ ಮಾಡಿದ್ದೀನಿ, ಇದರಿಂದ ನಾನು ಕಿಡ್ನಿ ಕೊಡೋಕೆ ಆಗಲ್ಲ, ಆದ್ರೆ ನೀನು ಅಮ್ಮನಿಗೆ ಕಿಡ್ನಿ ಕೊಡಬಹುದು, ನೀನೇ ಕೊಟ್ಬಿಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುಜಾತ ಮಗಳು ತಕ್ಷಣ ತಾನು ಕೂಡ ಡ್ರಿಂಕ್ ಮಾಡ್ತಾಳೆ ಮತ್ತು ನಾನು ಕೂಡ ಈಗ ಡ್ರಿಂಕ್ ಮಾಡಿದ್ದೀನಿ, ನಾನು ಕಿಡ್ನಿ ಕೊಡೋಕೆ ಆಗಲ್ಲ ಅಂತ ಹೇಳ್ತಾಳೆ. ಈ ಕಡೆ ಹಾಸ್ಪಿಟಲ್ ಬೆಡ್ ಮೇಲಿದ್ದ ಸುಜಾತ ತನ್ನ ಮಗ ಅಥವಾ ಮಗಳು ಬಂದು ತನಗೆ ಕಿಡ್ನಿ ಕೊಟ್ಟು ತನ್ನನ್ನ ಕಾಪಾಡ್ತಾರೆ ಅಂತ ವೇಟ್ ಮಾಡ್ತಿರ್ತಾಳೆ. ಈಕೆ ಅದೇ ಆಸೆಯಲ್ಲಿ ಡೋರ್ ಕಡೆ ನೋಡ್ತಿರ್ತಾಳೆ, ಆದ್ರೆ ಅಲ್ಲಿ ಯಾರೂ ಬರಲ್ಲ. ಆಗ ಈಕೆ ಕಣ್ಣು ಮುಚ್ಚಿರುತ್ತೆ. ಆಗ ಈಕೆ ಕಣ್ಣು ಮುಂದೆ ಒಬ್ಬ ವ್ಯಕ್ತಿ ಬಂದು ನಿಲ್ತಾನೆ. ಸುಜಾತ ಕಣ್ಣು ತೆರೆದು ನೋಡಿದಾಗ ಆತ ಬೇರೆ ಯಾರು ಅಲ್ಲ, ಮುತ್ತುಸ್ವಾಮಿ ಆಗಿರ್ತಾನೆ. ಈತ ಸುಜಾತಾಗೆ ಕಿಡ್ನಿ ಕೊಡೋಕೆ ಬಂದಿರ್ತಾನೆ. ಈಗ ತಕ್ಷಣ ಡಾಕ್ಟರ್ ತಡ ಮಾಡದೆ ಮುತ್ತುಸ್ವಾಮಿಗೆ ಆಪರೇಷನ್ ಮಾಡಿ ಆ ಕಿಡ್ನಿನ ಸುಜಾತಾಗೆ ಹಾಕ್ತಾರೆ. ಈಗ ಸುಜಾತ ಆರೋಗ್ಯ ಸರಿಯಾಗುತ್ತೆ. ಸುಜಾತ ಕಡೆಯವರು ಮುತ್ತುಸ್ವಾಮಿಗೆ ದುಡ್ಡಿಂದ ತುಂಬಿದ ಒಂದು ಬ್ಯಾಗ್ ಕೊಡ್ತಾರೆ. ಆದ್ರೆ ಮುತ್ತುಸ್ವಾಮಿ ಅದು ನನಗೆ ಬೇಡ ಅಂತ ಹೇಳ್ತಾನೆ. ಮತ್ತು ಸುಜಾತಾಗೆ ಈ ಭೂಮಿಯಲ್ಲಿ ಕೇವಲ ದುಡ್ಡು ಮತ್ತು ಪೊಸಿಷನ್ ಎಲ್ಲವನ್ನ ಮಾಡಲ್ಲ, ಏಕೆಂದ್ರೆ ಈ ಭೂಮಿಯಲ್ಲಿ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ಎಷ್ಟೇ ದುಡ್ಡಿದ್ದರೂ ನಿಮ್ಮ ಮಕ್ಕಳೇ ನಿಮಗೆ ಕಿಡ್ನಿ ಕೊಡ್ಲಿಲ್ಲ, ಅಂತದ್ರಲ್ಲಿ ನಾನು ನಿಮಗೆ ಕಿಡ್ನಿ ಕೊಟ್ಟಿದ್ದೀನಿ. ಇದರಿಂದ ನಿಮಗೆ ಅರ್ಥ ಆಗ್ಬೇಕು, ಮನುಷ್ಯತ್ವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಇದರಿಂದ ಸುಜಾತ ಮನಸ್ಸು ಕೂಡ ಕರಗುತ್ತೆ. ಆಕೆ ಚೇಂಜ್ ಆಗ್ತಾಳೆ. ಈಗ ಸುಜಾತ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆದ್ಮೇಲೆ ತನ್ನ ಮಗನಿಗೆ ಕೊಟ್ಟ ಆಸ್ತಿಯನ್ನ ವಾಪಸ್ ತಗೋತಾಳೆ ಮತ್ತು ತನ್ನ ಎಲ್ಲ ಆಸ್ತಿಯನ್ನ ಒಂದು ಟ್ರಸ್ಟ್ ಗೆ ಕೊಟ್ಬಿಡ್ತಾಳೆ ಮತ್ತು ತನ್ನ ತಪ್ಪನ್ನ ಒಪ್ಕೊಂಡು ತನ್ನ ಮಿನಿಸ್ಟರ್ ಪೊಸಿಷನ್ ಗೆ ರಿಸೈನ್ ಮಾಡ್ತಾಳೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.